ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬಂದು ಏಕಾದಶಿ ಇದೆ, ಹಾಗಾಗಿ ಏಕಾದಶಿ ಇತ್ತಲ್ವ, ಹಾಗಾಗಿ ಬೇಗನೆ ಎದ್ದಿರೋ ಅಂಥದ್ದು. ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿ ಪೂಜೆನೂ ಕೂಡ ಆಯಿತು. ನಮ್ಮ ಯಜಮಾನ್ರು ಅವ್ರು ಮಾಡಿದ್ದಾರೆ ನೋಡಿ ಪೂಜೆ. ಇನ್ನು ನಮ್ಮ ಯಜಮಾನರು ಕೂಡ ಇವತ್ತು ಬೇಗನೆ ಎದ್ದಿದ್ರು. ಪೂಜೆ ಎಲ್ಲ ಮಾಡ್ತೀವಲ್ಲ, ಅವತ್ತು ಸ್ವಲ್ಪ ಬೇಗನೆ ಎದ್ದೇಳ್ತೀವಿ, ಹಾಗಾಗಿ ಇವತ್ತು ಅವರು ಕೂಡ ಬೇಗನೆ ಎದ್ದಿದ್ರು. ಇವತ್ತು ಏಕಾದಶಿ ಅಲ್ವಾ, ರಾಯರ ಉಪವಾಸ, ಹಾಗಾಗಿ ಅವ್ರಿಗೆ ಹೂವು ಎಲ್ಲ ಇಡೋಗಿಲ್ವಲ್ಲ, ಹಾಗಾಗಿ ಹೂವು ಎಲ್ಲ ತೆಗೆದುಬಿಟ್ಟು ಮಾಮೂಲಿಯಾಗಿ ತುಳಸಿನ ಹಾಕಿ ಪೂಜೆ ಮಾಡಿರೋ ಅಂಥದ್ದು. ಇನ್ನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಆದಮೇಲೆ ಮಗುವಿಗೆ ರೆಡಿ ಮಾಡಿ ಅವನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಇನ್ನು ನಾನು ಇವಾಗ ಡ್ಯೂಟಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಇವತ್ತು ಟಿಫನ್ ಏನು ತಿನ್ನಲ್ಲ, ಯಾಕಂದರೆ ಇವತ್ತು ಒಂದು ಸ್ವಲ್ಪ ಉಪವಾಸ ಇರೋಣ ಅಂತ ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮು ನಾನು ಉಪವಾಸ ಮಾಡ್ತಿರೋದು, ಹಾಗಾಗಿ ಉಪವಾಸ ಇರೋಣ ಇವತ್ತು ಏಕಾದಶಿ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಸಂಜೆವರೆಗೂ ನಾನು ಉಪವಾಸ ಇರ್ತೀನಿ, ನೀರು ಕೂಡ ಕುಡಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಲ್ಲ, ಖಂಡಿತ ಸಾಯಂಕಾಲವರೆಗೂ ಉಪವಾಸ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇವರಿಗೆಲ್ಲ ಟಿಫನ್ ಎಲ್ಲ ರೆಡಿ ಇದೆ. ಇವತ್ತು ಬೆಳಗ್ಗೆನೇ ಇದ್ದು ಪಡ್ಡುನ ಕೂಡ ಮಾಡಿದೆ, ತೋರಿಸ್ತೀನಿ ರೀ. ಪಡ್ಡು ಮಾಡಿ ಚಟ್ನಿ. ನಮ್ಮ ಯಜಮಾನ್ರು ನೋಡಿ ಡ್ಯೂಟಿಗೆ ರೆಡಿಯಾಗಿ ಹೋಗೋಕ್ಕೆ ಅಂತೇಳಿ ಬಂದಿದ್ದಾರೆ. ರೆಡಿಯಾಗಿ ಹೋಗೋಕ್ಕಲ್ಲ, ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಬಂದಿದ್ದಾರೆ. ಟಿಫನ್ ತಿಂತಿದ್ದಾರೆ ನೋಡಿ, ಅವರೇ ಬಡಿಸ್ಕೊಂಡು. ಹಾಯ್ ಮಾಡ್ರಿ. ಹೆಂಗೈತೆ ಪಡ್ಡು? ಚೆನ್ನಾಗೈತಾ? ಚಟ್ನಿ ಚೆನ್ನಾಗಿದೆ, ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಅದು ಟೇಸ್ಟ್ ನೋಡಿಲ್ಲ, ಕರೆಕ್ಟ್ ಆಯ್ತು ಉಪ್ಪು ಖಾರ ಎಲ್ಲ. ನಾವು ಇವಾಗ ತಿಂಡಿ ತಿಂದ್ಕೊಂಡು ಹೊರಡ್ತಾರೆ. ನಾನು ಇವಾಗ ಸ್ಕೂಲಿಗೆ ಬಿಡೋಕೆ ಹೋಗಿದ್ರಲ್ಲ, ಬರ್ತಾ ಹಣ್ಣೆಲ್ಲ ತಂದಿದ್ದಾರೆ, ಅದನ್ನೆಲ್ಲ ತೆಗೆದಿಟ್ಕೊಬೇಕು. ಅದೆಲ್ಲ ತೆಗೆದಿಟ್ಬಿಟ್ಟು ನಾನು ಇವಾಗ ಡ್ಯೂಟಿಗೆ ಹೊರಡ್ತೀನಿ. ಇನ್ನು ಬೆಳಗ್ಗೆನೆ ನಮ್ಮ ಮಗುನ ಸ್ಕೂಲಿಗೆ ಬಿಡೋಕೆ ಹೋಗ್ತಾರಲ್ಲ, ಅಲ್ಲಿ ಫ್ರೆಶ್ ಆಗಿ ಹಣ್ಣೆಲ್ಲನೂ ಮಾರ್ತಿದ್ರಂತೆ, ಹಾಗಾಗಿ ನಾನು ಜಾಸ್ತಿ ಹಣ್ಣೆಲ್ಲ ತಿಂತಿರ್ತೀನಿ, ಹಾಗಾಗಿ ತಂದಿದ್ದಾರೆ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು ಅಂತ ಅನ್ನಿಸ್ತು. ಫ್ರೆಶ್ ಆಗಿರೋದನ್ನೇ ಹಣ್ಣನ್ನ ನಾವು ತಗೋಬೇಕು, ಒಂದು ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಡಿರೋ ಥರ ಎಲ್ಲ ಇದ್ರೆ ತಂದುಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಹಣ್ಣುಗಳೆಲ್ಲ ನಾನು ತುಂಬ ಫ್ರೆಶ್ ಆಗಿರುವಾಗಲೇ ತಗೋಬೇಕು. ಅದು ಅಲ್ಲದೆ ಆಮೇಲೆ ಜಾಸ್ತಿ ದಿನ ಇಟ್ಕೊಂಡು ಕೂಡ ತಿನ್ನಬಾರ್ದು. ಒಂದು ವೀಕಿಗೆ ಬರುತ್ತೆ ಹಣ್ಣು ನನಗಿಷ್ಟು. ಅಂದರೆ ಪಪ್ಪಾಯ, ಬಾಳೆಹಣ್ಣು, ಇದ್ರ ಜೊತೆಗೆ ಆರೆಂಜು, ಆಪಲ್ ಎಲ್ಲಾನು ಒಟ್ಟಿಗೆ ತಂದಿದ್ರಲ್ಲ, ಹಾಗಾಗಿ ಇದು ಆರಾಮಾಗಿ ಒಂದು ವಾರಕ್ಕೆ ಬರುತ್ತೆ ನಮ್ಮ 4 ಜನಕ್ಕೆ. ಹಾಗಾಗಿ ಇವಾಗ ಎಲ್ಲಾನು ತೆಗೆದಿಟ್ಟಿದ್ದು ಆಯಿತು. ಇವತ್ತು ಇನ್ನೊಂದು ಏನಾಯ್ತು ಗೊತ್ತಾ, ಬೆಳಗ್ಗೆನೆ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ವ, ನಾನು ಒಂದು ಕಡೆ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೆ, ಒಂದು ಕಡೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಪಡ್ಡು ಮಾಡ್ಲಿಕ್ಕೆ ಇಟ್ಬಿಟ್ಟು ಮನೆ ಒರೆಸ್ತಾ ಇದೆ, ಎಲ್ಲ ಸೀದೋಗಿದೆ ನೋಡಿ. ಯಾವ ಥರ ಸುಟ್ಟೋಗಿದೆ ನೋಡಿ. ಆಮೇಲೆ ಸ್ಮೆಲ್ ಬರ್ತಾ ಇತ್ತು, ಇದೇನು ಸ್ಮೆಲ್ ಬರ್ತಾ ಇದೆ ನೋಡಿದಾಗ ಅವಾಗ ಸುಟ್ಟೋಗಿರೋ ಸ್ಮೆಲ್ಲು ಇಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ಯೂಟಿಗೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಮಲ್ಕೊಂಡಿದ್ದೆ. ಕೆಲಸದ ಹತ್ರನೇ ಸಖತ್ತು ಸಾಕಾಗಿಬಿಡುತ್ತೆ ನೋಡಿ, ಹಾಗಾಗಿ ಅದು ಅಲ್ಲದೆ ಇವತ್ತು ಬೆಳಗ್ಗೆಯಿಂದ ಉಪವಾಸ ಬೇರೆ ಇದ್ದೀನಲ್ಲ, ಹಾಗಾಗಿ ಸುಮ್ಮನೆ 1 ಅವರ್ ರೆಸ್ಟ್ ಮಾಡೋಣ ಅಂತೇಳಿ ಮಾಡಿದೆ. ಇವಾಗ ಎದ್ದಿದ್ದೀನಿ. ಇನ್ನು ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಉಪವಾಸ ಇರೋದಕ್ಕೆ ಈಗ ಸ್ವಲ್ಪ ಅಶ್ವಾಗೋ ಥರ ಆಗ್ತಿದೆ. ಅಂದರೆ ನೀರು ಕೂಡ ಕುಡ್ದಿಲ್ಲ ನಾನು ಇವತ್ತು. ಉಪವಾಸ ಇರಲೇಬೇಕು ಅಂತೇಳಿ ಇದ್ದೀನಿ, ಒಳ್ಳೇದಲ್ವಾ. ಹಾಗಾಗಿ ಇನ್ನೊಂದು 6 o'clock ಆದಮೇಲೆ ಪ್ರಶ್ನಪ್ಪಗೆ ಬಂದು ಪೂಜೆ ಮಾಡಿಬಿಟ್ಟು ಉಪವಾಸನ ಮುಗಿಸ್ತೀನಿ. ಅದಾದಮೇಲೆ ಏನಾದರೂ ಸ್ವಲ್ಪ ತಿಂತೀನಿ. ಯಾವ ರೀತಿ ಮಾಡಬೇಕು ಉಪವಾಸ ಏನು ಅಂತ ನನಗೆ ಗೊತ್ತಿಲ್ಲ, ನನಗೆ ತಿಳಿದ ಮಟ್ಟಕ್ಕೆ ನಾನು ಮಾಡ್ತಿದ್ದೀನಿ. ಇನ್ನು ಇದಾದಮೇಲೆ
ಮಾಮೂಲಿಯಾಗಿ ಸಾಯಂಕಾಲ ಪೂಜೆ ಮಾಡೋದು ಅಷ್ಟೇ. ಇನ್ನು ಅದಕ್ಕೂ ಮುಂಚೆ ಸ್ವಲ್ಪ ಮೇಲೆ ಬಟ್ಟೆ ಒಣಗಾಕಿದೆ, ಅದನ್ನು ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಇನ್ನು ಇವಾಗ ಹೋಗಿ ಬಟ್ಟೆನ ತೊಗೊಂಡು ಬಂದುಬಿಡ್ತೀನಿ. ಅದಕ್ಕೆ ಮುಂಚೆ ನಾನು ಮನೇಲಿ ಮನಿ ಪ್ಲ್ಯಾಂಟ್ ಗಿಡನ ಇಟ್ಟಿದ್ದೆ. ಅದು ಎಲ್ಲಿಟ್ಟರು ಬರ್ತಿರಲಿಲ್ಲ. ರಾಯರು ಬಂದಮೇಲೆ ನೆನೆಸ್ಕೊಂಡು ಇಟ್ಟೆ. ಇದನ್ನು ನಮ್ಮ ಮನೆಯವ್ರ ಹತ್ರನೂ ಕೂಡ ಹೇಳಿದ್ದೆ, ನೋಡು ನಮ್ಮ ಮನೇಲಿ ಎಲ್ಲಿಟ್ರು ಮನಿ ಪ್ಲ್ಯಾಂಟ್ ಬರ್ತಾಯಿಲ್ಲ. 2 ಗಿಡನ ತಂದಿಟ್ಟಿದ್ದೆ, ನಾನು ಒಂದು ಪೂಜಾ ಬ್ಲಾಗಲ್ಲಿ ಹಾಕಿದ್ದೀನಿ. 2 ಗಿಡನೂ ಬರ್ತಾಯಿಲ್ಲ. ಈಗ ರಾಯರನ್ನ ನೆನೆಸ್ಕೊಂಡು ಇಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವರಿಗೆ. ಅಂದರೆ ನಮ್ಮ ಮನೇಲಿ ಎಲ್ಲೂ ಬೆಳಕೆಲ್ಲ ಬರೋದಿಲ್ಲ. ಹಾಗಾಗಿ ನೋಡಿ ಗಿಡಗಳು ಎಲ್ಲಿಟ್ರೂ ಬರ್ತಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರ ಹತ್ರನೂ ಹೇಳ್ಕೊಂಡಿದ್ದೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ರಾಯರ್ ನೆನೆಸ್ಕೊಂಡು ಗಿಡ ಇಟ್ಟಿದ್ವಿ. ನಿಜವಾಗ್ಲೂ ದೇವ್ರ ಹತ್ರ ಇಟ್ಟಿದ್ವಿ, ಬರಲಿ ಅಂದರೆ ಎಲೆಲ್ಲ ಉದುರೋ ಥರ ಆಯಿತು, ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ಬಿಟ್ಟು ಆಮೇಲೆ ಪ್ಲೇಸ್ ಬದಲಾಯಿಸ್ಬಿಟ್ಟು ಇಟ್ಟೆ. ಇಟ್ಟ ಮೇಲೆ ನಿಜವಾಗ್ಲೂ ಪ್ಲೇಸ್ ಬದಲಾಯಿಸಿ ಇಟ್ಟ ಮೇಲೆ ಎಷ್ಟು ಚಿಗುರು ಹೊಡೆದು ಒಳಗೆಲ್ಲ ಬೇರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಮಗಂತೂ ಅದು ಆಶ್ಚರ್ಯನೇ ಆಯಿತು. ನಿಜವಾಗ್ಲೂ ನಾವು ಒಂದು 10 ಸಲ ಏನೋ ಗಿಡಗಳನ್ನ ಎಲ್ಲ ಕಡೆ ಇಟ್ಟು ನೋಡಿದ್ವಿ, ಎಲ್ಲೂ ಕೂಡ ಒಂದು ಗಿಡ ಬರ್ತಿರಲಿಲ್ಲ. ನಾವೇನೋ ಉತ್ತರನ ಕಂಡ್ಕೋಬೇಕು ಅಥವಾ ರಾಯರು ಇದ್ದಾರೆ ಅಂತ ಮತ್ತೆ ಪ್ರೂವ್ ಆಗ್ತಿದ್ದೀವಿ, ಒಂದೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ ರಾಯರಿದ್ದಾರೆ ಅಂತ ನಿಮಗೂ ಯಾರಿಗಾದ್ರೂ ಅನಿಸಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಗಿಡನ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ನಮಗೇನೆ ಆಶ್ಚರ್ಯ ಆಗ್ತಾಯಿದೆ. ಚಿಗುರು ಹೊಡೆದು ಮತ್ತು ಅದು ಗಿಡ ಬಂದಿರೋದು. ಮಾಮೂಲಿಯಾಗಿ ಮನಿ ಪ್ಲ್ಯಾಂಟ್ ಮಣ್ಣಲ್ಲೆಲ್ಲ ಬರುತ್ತೆ ನೋಡಿ, ಬಳ್ಳಿ ಹಂಗೆ ಹಬ್ಬಿರುತ್ತಲ್ಲ, ಆ ಗಿಡನ ತಂದು ನಾವು ನೀರಲ್ಲಿ ಹಾಕಿ ಇಟ್ಟಿದ್ದು. ಯಾಕಂದರೆ ಮಣ್ಣಲ್ಲೆಲ್ಲ ಇಡಲಿಕ್ಕೆ ಜಾಗ ಇಲ್ಲ ಮತ್ತು ಬರೋದು ಇಲ್ಲ. ಅದೇ ಥರ ಬಾಟಲಲ್ಲಿ ಹಾಕಿ ಇಟ್ಟಿದ್ರು ಕೂಡ ಬಂದಿಲ್ಲ ಒಂದು 3-4 ಸಲ. ಹಾಗಾಗಿ ಮಾಡಿದ್ವಿ, ಈ ಸಲ ನೋಡೋಣ ರಾಯರನ್ನ ನೆನೆಸ್ಕೊಂಡು ಇಡೋಣ ಅಂತ. ನಿಜವಾಗ್ಲೂ ಪರೀಕ್ಷೆ ಮಾಡೋಕ್ಕೆ ಅಂತಲೇ ಇಟ್ಟಿದ್ದು, ನಾವು ಸತ್ಯ ಮಾಡಿ ಹೇಳ್ತಿದ್ದೀನಿ, ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದು. ಆದರೆ 2 ಗಿಡನೂ ಚೆನ್ನಾಗಿ ಮೊಳಕೆ ಹೊಡೆದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಬನ್ನಿ ಇವಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಇದೆಲ್ಲ ಹಳೆ ಎಲೆಗಳು, ಇದೆಲ್ಲ ಉದ್ರೋಗಿ ಇದು ನೋಡಿ, ಇದು ಚಿಗುರು ಹೊಡೆದು ಬಂದಿರೋ ಎಲೆಗಳು ನೋಡಿ. ನಾನು ನೋಡಿದ್ರಲ್ವಾ, ಯಾವ ಥರ ಹೇಳ್ಬೇಕು ನಂಗೆ ಗೊತ್ತಾಗ್ತಾಯಿಲ್ಲ. ಈಗ ಕಿಚನಲ್ಲಿ ಇಟ್ಟಿರೋದು ತೋರಿಸ್ತೀನಿ. 2 ನಾವು ದೇವಸ್ಥಾನದಲ್ಲಿ ಇಟ್ಟಿದ್ದು, 2 ತೆಗೆದುಬಿಟ್ಟು ಬೇರೆ ಜಾಗದಲ್ಲಿ ಇಟ್ಟಿದ್ದೀವಿ. ಹಳೆ ಎಲೆ ಎಲ್ಲನೂ ಬಿದ್ದೋಗ್ಬಿಟ್ಟು ಚೆನ್ನಾಗಿ ಹೊಸದಾಗಿ ಚಿಗುರು ಹೊಡೆದು ಬರ್ತಾಯಿದೆ. ನಿಜವಾಗ್ಲೂ ರಾಯರನ್ನ ನಂಬಿ ಪೂಜೆ ಮಾಡಿರಿ. ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ರೂ ನಿಮ್ಗೆ ನಿಜ ಒಳ್ಳೇದಾಗುತ್ತೆ. ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಆದರೆ 1.5 ತಿಂಗಳಿಗೇನೆ ನಮಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ. ಅದನ್ನು ಬರೀ ಇದು ಗಿಡ ಇಟ್ಬಿಟ್ಟು ಬರೀ ಒಂದು 20 ಡೇಸ್ ಆಗಿರೋದು, 20-25 ಡೇಸ್ ಆಗಿದೆಯೋ ಅಷ್ಟೇ. 25 ಡೇಸು ಆಗಿಲ್ಲ, ಅಷ್ಟೇ ಆಗಿರೋದು. ಆ್ಯಂಡ್ ರಾಯರು ನಮ್ಮ ಮನೆಗೆ ಬಂದು ನಾವು ಹೋಗಿದ್ದು November 2ಗೆ ನೋಡಿ. ಡಿಸೆಂಬರ್ ತಿಂಗಳು ಇವತ್ತು ಡೇಟ್ ಬಂದು 14 ಅಂದ್ಕೊಳ್ತೀನಿ. ಇಷ್ಟು ದಿನದಲ್ಲೇ ನಮಗೆ ಇಷ್ಟೊಂದು ಒಳ್ಳೇದಾಗ್ತಾಯಿದೆ. ರಾಯರು ಬಂದಿದ್ದು ನಮ್ಮ ಮನೆಗೆ 2ನೇ ತಾರೀಕು ನೈಟ್ ಆಗಿಬಿಟ್ಟಿತ್ತು ಆಯಿತಾ. ಆವಾಗ ಬಂದಿರೋಂಥದ್ದು. ಮನಿ ಪ್ಲ್ಯಾಂಟ್ ಇಟ್ಟಿದ್ದು ಈಗ ಒಂದು 20 ಡೇಸ್ ಅಷ್ಟೇನೆ. ನನಗೆ ಅದೇನೇ ಆಶ್ಚರ್ಯ ಆಗ್ತಿರೋದು, ಎಲ್ಲಿಟ್ರೂ ಬರ್ತಿರಲಿಲ್ಲ. ನಿಜವಾಗ್ಲೂ ಇದು ಒಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದು ಏನೋ ಒಂಥರ ಮೈ ಜುಮ್ ಅನಿಸುತ್ತೆ, ರೋಮಾಂಚನ ಆಗುತ್ತೆ ಅಂತ ಅನಿಸುತ್ತೆ. ಈಗ ಕಿಚನಲ್ಲಿ ಇಟ್ಟಿರೋದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಇದು ಇವಾಗ ಚಿಗುರೊಡೆದು ಸ್ವಲ್ಪ ಅರಳ್ತಾ ಇದೆ. ಇದು ಈಗ ಚಿಗುರೊಡ್ತಾ ಇರೋದು. ಇದೆಲ್ಲನೂ ಹಣ್ಣಾಗಿ ಬೀಳ್ತಾ ಇರೋದು, ಇದೆಲ್ಲ ಹಳೆ ಎಲೆಗಳು. ಅದಾದಮೇಲೆ ನೋಡಿ ಕೆಳಗಡೆನೂ ಕೂಡ ಇದೆಲ್ಲನೂ ಚಿಕ್ಕ ಚಿಕ್ಕ ಬೇರುಗಳಿದೆಲ್ಲ. ನಮ್ಮ ಮನೇಲಿ ತಂದಾಗ ಅದಕ್ಕೆ ಆ ಥರ ಚಿಕ್ಕ ಬೇರೆಲ್ಲ ಇರಲಿಲ್ಲ. ನಿಜವಾಗ್ಲೂ ಯಾವತ್ತೂ ಅಷ್ಟೇ ನಾವು ಇರೋವರೆಗೂ ನಮ್ಮ ರಾಯರಿಗೆ ನಾವು ಬ್ಲೆಸ್ಸಿಂಗ್ ಆಗೇ ಇರ್ತೀವಿ. ಅವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ. ಒಬ್ರೊಬ್ರಿಗೆ ಇದು ಓವರ್ ಅನಿಸ್ಬೋದು ಅಥವಾ ಇನ್ನೊಂದು ಅನಿಸುತ್ತೋ ನನಗೆ ಗೊತ್ತಿಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಅಲ್ಲದೇ ನಮ್ಮ ಮನೆಗೆ ಅವರೇ ವರವಾಗಿ ಬಂದರು. ಮತ್ತೆ ನೋಡಿ, ಈ ಕಡೆ ಇರೋದು ನಾನು ಪ್ರಿವಿಯಸ್ ಬ್ಲಾಗಲ್ಲಿ ಹೇಳಿದ್ದೀನಿ, ಈ ಕಡೆ ಇರೋದು ಅವರೇ ಬಂದಿರೋ ಅಂಥ ರಾಯರು. ಇದು ನೋಡಿ ಯಾವ ಥರ ಅಂತ ನೀವೇ ಯೋಚನೆ ಮಾಡಿ. ಅವರು ರಾಯರು ನಾವು ಮಂತ್ರಾಲಯಕ್ಕೆ ಹೋದಾಗ November 2ಕ್ಕೆ ಹೋಗಿದ್ದು, ಈಗ December 14. ಇಷ್ಟರಲ್ಲೇ ನಮ್ಗೆ ಇಷ್ಟು ಮ್ಯಾಜಿಕ್ಗಳು ನಡೆದಿದೆ. ಹಾಗಾಗಿ
ಇವತ್ತು ನಿಮ್ಮ ಜೊತೆ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಒಬ್ರೊಬ್ರಿಗೆ ಇದು ಓವರ್ ಅನಿಸ್ಬೋದು, ಓವರ್ ಅಂತ ಏನಿಲ್ಲ. ದೇವ್ರ ಮೇಲೆ ಯಾರಿಗೇ ಆದರೂ ಭಕ್ತಿ ಇದ್ದರೆ ನಿಜವಾಗ್ಲೂ ಅವ್ರಿಗೆಲ್ರಿಗೂ ಒಂದಲ್ಲ ಒಂದು ರೀತಿ ಸೂಚನೆ ಸಿಕ್ಕಿರುತ್ತೆ. ಅದೇ ಥರ ನಮ್ಗೆ ಅದರಲ್ಲೂ ಆಶ್ಚರ್ಯ ಏನಂದರೆ, ಈ ರಾಯರು ಮನೆಗೆ ಬಂದಿದ್ದು ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಅದಾದಮೇಲೆ ಯಾವ ಜಾಗದಲ್ಲಿಟ್ಟರು ನಮ್ಮ ಮನೇಲಿ ಗಿಡ ಬರ್ತಿರಲಿಲ್ಲ. ದೇವ್ರನ್ನ ನೆನೆಸ್ಕೊಂಡು ಇಟ್ವಿ, ದೇವ್ರ ಹತ್ರ ಇಟ್ಟಿದ್ವಿ, ಅದು ಬರಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಜಾಗ ಚೇಂಜ್ ಮಾಡಿಟ್ವಿ ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಮೊಳಕೆ ಬಂದು ಚೆನ್ನಾಗಿ ಇದಾಯಿತು. ಮುಂಚೆನೂ ಕೂಡ ನಾವು ಇಟ್ಟಿರೋ ಜಾಗದಲ್ಲಿ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಒಂದು 4-5 ಮಂತ್ಸ್ ಹಿಂದೆಗಡೆನೂ ತಂದಿಟ್ಟಿದ್ದೀನಿ, ಬಂದಿಲ್ಲ. ಬಟ್ ಇವಾಗ ಬಂದಿದೆ. ಅದೇನೇ ನೋಡಿ, ಇನ್ನು ಎಷ್ಟೊಂದು ಪವಾಡಗಳು ನಡೀತು. ನಿಜವಾಗ್ಲೂ ರಾಯರು ನಿಜವಾಗ್ಲೂ ಇದ್ದಾರೆ. ನಮ್ಮನ್ನಂತೂ ಕಾಯ್ತಿದ್ದಾರೆ. ನಮಗಂತೂ ಯಾವಾಗಲೂ ನಮ್ಮ ಬೆನ್ನಿಂದ ಕಾಯ್ತಾ ಇದ್ದಾರೆ ಅಂತಲೇ ಅನ್ನಿಸ್ತು. ಇನ್ನು ಯಾರ್ಯಾರು ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಾ ಅಂತ ಕಮೆಂಟ್ ಮಾಡಿ. ಹೋದ ವರ್ಷ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು, ಇನ್ನು ಹೋಗೋಕ್ಕಾಗಿಲ್ಲ. ಈ ವರ್ಷ ಹೋಗಿದ್ವಲ್ಲ, ಹಾಗಾಗಿ ಅವಾಗಿಂದನೇ ನಂಬಿರೋ ಅಂಥದ್ದು. ಆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನಿಜವಾಗ್ಲೂ ಇನ್ನೂ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಮ್ಮ ಜೀವನದಲ್ಲಿ. ಹಾಗೆಯೇ ಯಾರಿಗೆಲ್ಲ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಹೋಗ್ಬಿಟ್ಟು ಬಟ್ಟೆನ ತೊಗೊಂಡು ಬರಬೇಕು. ಮಾತಾಡಿದ್ದೇ ಆಯಿತು ಇಷ್ಟೊತ್ತವರೆಗೂ. ನಮ್ಮ ಮನೇಲಿ ತುಳಸಿ ಗಿಡನೂ ಅಷ್ಟೇ ಎಲ್ಲಿಟ್ರೂ ಬರ್ತಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮೊನ್ನೆ ಹೇಳ್ತಾ ಇದ್ದೆ, ತುಳಸಿ ಗಿಡನ ತರೋಣ ರೀ, ರಾಯರ ಹೆಸ್ರು ಹೇಳ್ಬಿಟ್ಟು ಇಡೋಣ, ಬಂದೇ ಬರುತ್ತೆ. ಯಾಕಂದರೆ ಮನಿ ಪ್ಲ್ಯಾಂಟು ಈಗ ಬಂದಿದೆ, ನೋಡೋಣ. ತುಳಸಿ ರಾಯರಿಗೆ ಪ್ರಿಯವಾದದ್ದಲ್ವಾ, ಬಂದೇ ಬರುತ್ತೆ ಅಂತ. ಯಾಕಂತಂದರೆ ನಮ್ಮ ಮನೆ ಹತ್ರ ಬಿಸಿಲಿಲ್ಲ, ಆ ಕಡೆನೂ ಬರೋಲ್ಲ, ಮನೆ ಮುಂದೆನೂ ಬರೋಲ್ಲ, ಮನೆ ಒಳಗಡೆನೂ ಬರೋಲ್ಲ, ಮನೆ ಹಿಂದೆನೂ ಬರೋಲ್ಲ. ಎಲ್ಲ ಕಡೆ ಸುತ್ತ ಗೋಡೆ ಕಟ್ಟಿಬಿಟ್ಟು ಮತ್ತು ಮನೆಗಳಾಗಿದೆ. ಹಾಗಾಗಿ ನಮ್ಮ ಮನೆಗೆ ಬೆಳಕೆ ಅನ್ನೋದೇ ಬರೋದಿಲ್ಲ. ಯಾವಾಗಲೂ ಲೈಟ್ ಹಾಕ್ಕೊಂಡೇ ನಾವು ಒಳಗಡೆ ಯೂಸ್ ಮಾಡಬೇಕು. ಮುಂಚೆ ಬರ್ತಾಯಿತ್ತು. ಯಾವಾಗ ಅಂತಂದರೆ ಒಂದು 5 ಇಯರ್ಸ್ ಹಿಂದೆ, ನಾವು ಈ ಮನೆಗೆ ಬಂದು 5 ಇಯರ್ಸ್ ಆಯಿತು. ಅವಾಗ ಬರ್ತಾಯಿತ್ತು. ಇನ್ನು ಇವಾಗ ಬರ್ತಾಯಿಲ್ಲ. ಆಲ್ರೆಡಿ ಒಂದು 3 ಇಯರ್ಸಿಂದನೇ ಬರ್ತಾಯಿಲ್ಲ. ನೋಡಬೇಕು. ಈ ಸಲ ರಾಯರನ್ನ ಹೆಸರು ಹೇಳ್ಬಿಟ್ಟು ನಾವು ರಾಯರನ್ನ ನೆನೆಸ್ಕೊಂಡು ತುಳಸಿ ಗಿಡನ ತಂದು ಇಡ್ತೀವಿ. ಅದನ್ನು ಎಷ್ಟು ಚೆನ್ನಾಗಿ ಬರುತ್ತೋ ಬರಲ್ವೋ ಅಂತ ಹೇಳಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಈಗ ಹೋಗ್ಬಿಟ್ಟು ಬಟ್ಟೆ ತರಬೇಕು. ಇನ್ನು ಬಟ್ಟೆ ತರಬೇಕು ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅನಿಸುತ್ತೆ. ಯಾರು ಏನೋ ಅಂದ್ಕೊಂಬೇಡಿ, ಆಯಿತಾ? ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ಇವಾಗ ಬಟ್ಟೆ ತರಲಿಕ್ಕೆ ಅಂತೇಳಿ ನಾನೇ ಮೇಲ್ಗಡೆ ಬಂದಿದ್ದೀನಿ. ನನ್ನ ಮಗ ಮಲಗಿದ್ನಲ್ವಾ, ಬಟ್ಟೆನೂ ಕೂಡ ಇವತ್ತು ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ತಗೊಂಡು ಬರೋಣ ಅಂತ ಬಂದಿದ್ದೆ. ಮೀಶೋದಲ್ಲಿ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ಇದೇ ಡ್ರೆಸ್ಸು, ಕಲರ್ ಈ ಕಲರ್. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿ ಇಟ್ಟಿದ್ದೀನಿ. ಏನಾದರೂ ಡ್ಯಾಮೇಜ್ ಏನಾದರೂ ಇದೆಯಾ ರಿಟರ್ನ್ ಹಾಕ್ಲಿಕ್ಕೆ ಅಂತೇಳಿ. ಜಸ್ಟ್ ಇವಾಗ ಒಂದು 1/2 hour ಆಗಿತ್ತು ಬಂದು. ನಾನು ಆಮೇಲೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಕಲರ್ ಬಂದು ಈ ಥರ ಇದೆ. ಫುಲ್ ಲಾಂಗ್ ಫ್ರಾಕ್ ಬರುತ್ತೆ, ಈ ಥರ ಇದೆ. ಆ್ಯಂಡ್ ಈ ಥರ ಇದೆ. ನನಗೆ ಇದು ಫುಲ್ಲು ದೊಡ್ಡದು ಅಂತ ಅನಿಸ್ತಿದೆ. ನಾನು ಬಂದು ಎಕ್ಸೆಲ್ ಸೈಜ್ನ ಮಾಡ್ಕೊಳ್ತಿದ್ದೆ. ಮುಂಚೆ 2XL ಎಲ್ಲ ಆಗ್ತಾಯಿತ್ತು. ಇವಾಗ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಲ್ವ, ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಇನ್ನೂ ಚಿಕ್ಕ ಸೈಜ್ ಮಾಡ್ಕೊಳ್ಳೋಣ ಅಂತೇಳಿ XL ಮಾಡಿಕೊಂಡೆ. ನೋಡಿದ್ರೆ XL ಡ್ರೆಸ್ ನಮಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ಟಿಚಸ್ನು ಕೂಡ ಹಾಕೊಬೇಕು. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಆರ್ಡರ್ ಮಾಡಿಕೊಂಡ್ರೆ ಎಲ್ ಸೈಜ್ ಮಾಡ್ಕೋಬೇಕು. ಇದು ನೋಡಿ ತುಂಬ ದೊಡ್ಡದು ಬಂದುಬಿಟ್ಟಿದೆ. ನನಗೆ ಇದೇನು ಇಷ್ಟು ದೊಡ್ಡದು ಬಂದಿದೆ ಅನ್ನಿಸ್ತಾ ಇತ್ತು ನೋಡಿ. ಹೆಂಗಿದ್ರು ನನ್ನ ಹತ್ರ ಮಿಷಿನ್ ಇದೆಯಲ್ವ, ಸ್ಟಿಚ್ ಹಾಕೊಂಡ್ರೆ ಆಯಿತು ಬಿಡು, ನಾನು ರಿಟರ್ನ್ ಹಾಕೋದು ಬೇಡ ಅಂತೇಳಿ ರಿಟರ್ನ್ ಹಾಕೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ ಸಕ್ಕತ್ತಾಗಿದೆ ಕ್ವಾಲಿಟಿ ನೋಡಿ. ಕ್ವಾಲಿಟಿ ಕಲರ್ ವೈಸು ಪ್ಯೂರ್ ಕಾಟನ್ ಅಲ್ಲ, ಬಟ್ ಕಾಟನ್ ಓಕೆ. ಇದು ವೇರ್ ಮಾಡಿ ತೋರಿಸ್ತೀನಿ ನಾನು ಆಮೇಲೆ ನಿಮಗೆ. ವೇರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಡ್ರೆಸ್ಸು. ಬ್ಯಾಕ್ ಸೈಡ್ ಎಲ್ಲ ನೋಡಿ ಈ ಥರ ಇದೆ. ಕಲರ್ ವೈಸ್ ಸೂಪರ್ ಆಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇದು ಬಂದು ಬರೀ 350 ಅಷ್ಟೇ. ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ 388. ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ ಡೈಲಿ ಹಾಕೊಳ್ಳಿಕ್ಕೂ ಚೆನ್ನಾಗಿದೆ, ಔಟ್ವೇರ್ಗೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಪರ್ಚೇಸ್ ಮಾಡಿಕೊಂಡೆ. ನಾನು ಆಲ್ರೆಡಿ ಇದು ನಾನು ಸಂಕ್ರಾಂತಿ ವ್ಲಾಗಲ್ಲಿ ಹಾಕೊಂಡಿದ್ದೀನಿ. ಈ ವ್ಲಾಗ್ ಸ್ವಲ್ಪ ಅದಕ್ಕೂ ಮುಂಚೆನೆ ಮಾಡಿದ್ದು, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ.
ಹಾಗಾಗಿ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ತಂದಿದ್ನಲ್ಲ, ಇದನ್ನೆಲ್ಲ ನಾನು ಮಡಚಿ ಎತ್ತಿಟ್ಬಿಡೋಣ ಅಂತೇಳಿ ಮಡಚ್ತಾ ಇದ್ದೀನಿ. ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಹಾಗೇನೆ ಒಂದು ರಾಶಿ ಬಟ್ಟೆ ಆಗಿಬಿಡುತ್ತೆ. ಅದರಲ್ಲೂ ನನಗೆ ಈ ಬಟ್ಟೆ ಮಡ್ಚೋದಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಏನಾದರೂ ಇದ್ದರೆ ಮಡಚಿ ಎತ್ತಿ ಇಟ್ಬಿಡ್ತೀನಿ. ಜಾಸ್ತಿ ಇದ್ದರೆ ನನಗೆ ಬೇಜಾರೇ ಆಗಿಬಿಡುತ್ತೆ ಬಟ್ಟೆ ಮಡ್ಚೋದು. ಅದರಲ್ಲೂ ನಂಗೆ ಬಟ್ಟೆ ಮಡ್ಚೋದಂದರೆ ಸ್ವಲ್ಪ ಇರಿಟೇಟಿಂಗ್ ಅಂತಲೇ ಅನಿಸುತ್ತೆ. ಅದೊಂದು ಕೆಲಸ ಆಗಿಬಿಟ್ರೆ ಇನ್ನೆಲ್ಲ ಕೆಲಸ ಆದಂಗೆ. ಇನ್ನು ನನ್ನ ಮಗ ಕೂಡ ಮಲಗಿದ್ನಲ್ಲ, ಇನ್ನು ಆ ಥರ ಮಲಗಿರೋ ಟೈಮಲ್ಲಿ ಮಕ್ಕಳನ್ನ ಮುದ್ದಾಡಬೇಕು ಅಂತ ಅನ್ನಿಸ್ತಿರುತ್ತೆ. ನನಗಂತೂ ಹಾಗೇನೆ. ಎದ್ದಾಗ್ಲೂ ಅಷ್ಟೇ, ಅದು ಮಲಗಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ಯೂಟಾಗಿ ಕಾಣಿಸ್ತಿರ್ತಾರಲ್ಲ, ಹಾಗಾಗಿ ಅಷ್ಟೇ. ಇನ್ನು ಆಟ ಆಡಿಕೊಂಡು ಹಣ್ಣು ಕೂಡ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದ, ಹಾಗಾಗಿ ಅದನ್ನು ಕೂಡ ಅಲ್ಲೇ ಎತ್ತಿಟ್ಬಿಟ್ಟು ಇನ್ನು ಬೆಡ್ಶೀಟೆಲ್ಲ ಆ ಕಡೆ ಈ ಕಡೆ ಆಗಿತ್ತಲ್ಲ ನೀಟಾಗಿ ಸರಿ ಮಾಡಿಬಿಟ್ಟು ಹೊಚ್ಬಿಟ್ಟು, ಅದಾದಮೇಲೆ ಇವಾಗ ನಾನು ಕಿಚನಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆನೆ. ಹಾಗಾಗಿ ಇದೆಲ್ಲ ಡ್ರೈ ಆಗಿತ್ತಲ್ವ, ಸ್ವಲ್ಪ ಎತ್ತಿ ಜೋಡಿಸ್ಕೊಂಡ್ಬಿಡೋಣ. ಇನ್ನು ಡ್ರೈ ಆಗದೆ ಇರೋದು ಸ್ವಲ್ಪ ಹಾಗೇನೆ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅದೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಕಿಚನ್ ಎಲ್ಲ ಸ್ಲ್ಯಾಬ್ ಎಲ್ಲ ನಾನು ಒಂದ್ಸಲ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರೆಶ್ನಪ್ ಆಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಯಾಕಂದರೆ ಇವಾಗ ಪೂಜೆ ಮಾಡಬೇಕಲ್ಲ, ಬೆಳಗ್ಗೆಯಿಂದ ಉಪವಾಸ ಇದ್ನಲ್ಲ, ಇನ್ನು ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಲಿಕ್ಕೆ ಅಂತ ಕೂತಿದ್ದೀನಿ. ನನಗೆ ಇನ್ನು ಇವತ್ತು ಫಸ್ಟ್ ಟೈಮ್ ನಾನು ಉಪವಾಸ ಮಾಡಿದ್ದಲ್ವ, ಹಾಗಾಗಿ ನನಗೆ ಎಷ್ಟು ಗೊತ್ತು ನಾನು ಯಾವ ಥರ ತಿಳ್ಕೊಂಡಿದ್ದೀನಿ ಆ ಥರ ನಾನು ಇವತ್ತು ಉಪವಾಸನ ಮಾಡಿ ಇವಾಗ ಪೂಜೆ ಎಲ್ಲ ಆದಮೇಲೆ ಉಪವಾಸನ ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ನಾನು ಇವಾಗ ಮಾಡಿಕೊಂಡು ಮುಗಿಸ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಉಪವಾಸ ಮಾಡೋದ್ರಿಂದ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆಯೇ ನಮಗೂ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಗೊತ್ತಾಗುತ್ತೆ, ಹಾಗಾಗಿ ಒಳ್ಳೇದು ಅಂತಲೇ ಹೇಳ್ತೀನಿ. ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಾಮೂಲಿಯಾಗಿ ನಾಳೆ ಇನ್ನು ದ್ವಾದಶಿ ಅಲ್ವಾ, ನಾಳೆ ತುಳಸಿ ಎಲ್ಲ ನಾನು ತೆಗೆದುಬಿಟ್ಟು ಹೂವನ್ನ ಇಟ್ಬಿಟ್ಟು ನಾಳೆ ಇನ್ನೊಂದ್ಸಲ ಪೂಜೆನ ಮಾಡ್ಕೊಳ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಇವಾಗ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮನೇಲಿ ಸ್ವಲ್ಪ ವೀಟ್ ಬ್ರೆಡ್ ಉಳಿದ್ಬಿಟ್ಟಿತ್ತು, ಹಾಗಾಗಿ ಮಾಡೋಣ ಅಂದ್ಕೊಂಡು ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ. ಇದು ಬಂದು ಕಸ್ಟರ್ಡ್ ಆಪಲ್ನ ಬಳಸ್ಕೊಂಡು ಮಾಡೋದು ಸಖತ್ತಾಗಿರುತ್ತೆ. ನಾವು ರಸ್ಮಲಾಯಿ ಎಲ್ಲಾನು ತಿಂತೀವಲ್ವಾ, ನಾವು ಬೇಕ್ರಿಲೆಲ್ಲ ತಿಂತಿರ್ತೀವಿ ನೋಡಿ ಸ್ವೀಟ್ ರೆಸಿಪಿ, ಅದಕ್ಕಿಂತನೂ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇವಾಗ ಕಸ್ಟರ್ಡ್ ಆಪಲ್ನ ಬಳಸ್ಕೊಂಡು ಮಾಡೋಣ ಅಂತೇಳಿ ಹಾಗಾಗಿ ಕಸ್ಟರ್ಡ್ ಆಪಲ್ನ ತರಿಸ್ಕೊಂಡಿದ್ದೀನಿ. ಬೇರೆ ಫ್ರೂಟ್ಸ್ ಎಲ್ಲ ಮನೇಲಿ ಇತ್ತು, ಕಸ್ಟರ್ಡ್ ಆಪಲ್ ಒಂದು ಇರಲಿಲ್ಲ, ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ, ಆಯ್ತಾ. ನಾನು ಮಾಡ್ತಾ ಇರೋದು ಇಲ್ಲಿ ಕಸ್ಟರ್ಡ್ ಆಪಲ್ನ ಬಳಸ್ಕೊಂಡು ಬ್ರೆಡ್ ಪುಡ್ಡಿಂಗ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ಅದಕ್ಕಾಗಿ ನಾನಿಲ್ಲಿ ಒಂದು 2 ಸೀತಾಫಲನ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋದಿದ್ರೆ ತಗೊಳ್ಳಿ. ಅದನ್ನು ತಗೊಂಡು ಮಾಮೂಲಿಯಾಗಿ ನಾವು ಜಡಿ ಹಿಡ್ಕೊಳ್ತೀವಿ ನೋಡಿ, ಫಿಲ್ಟರ್ ಮಾಡ್ಕೊಳ್ತೀವಲ್ಲ, ಅದನ್ನ ಇಟ್ಬಿಟ್ಟು ಒಂದು ಬೌಲ್ ಮೇಲೆ ಅದರ ಒಳಗಡೆ ಇದು ಸೀತಾಫಲ ಅದು ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹಾಕೊಂಡು ಬೀಜನ ಮತ್ತೆ ಹಣ್ಣನ್ನು ಕೂಡ ಎರಡನ್ನು ಸಪರೇಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಇಲ್ಲಿ ಫಿಲ್ಟರ್ನ ಬಳಸ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ಥರ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಟೈಮ್ ಹಿಡಿಯುತ್ತೆ. ಏಕೆಂದರೆ ಅದು ಸೀಡ್ಸ್ ಎಲ್ಲ ಸಪ್ರೇಟಾಗಿ ತೆಗಿಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಧಾನಕ್ಕೆ ತಗೋಬೇಕಾಗುತ್ತೆ. ನಾನಿವಾಗ ಇದರಲ್ಲಿ ಇರೋ ಬೀಜ ಎಲ್ಲ ನಾನು ಸಪ್ರೇಟ್ ಮಾಡಿಕೊಂಡು ಮತ್ತು ಹಣ್ಣೆಲ್ಲ ನಾನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದು 5-10 ನಿಮಿಷ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ಇನ್ನು ಇದೆಲ್ಲ ಆಯಿತು ನೋಡಿ. ಇವಾಗ ಇದನ್ನು ಬೌಲ್ಗೆನೆ ಫುಲ್ಲು ನಾನು ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತೇಳಿ. ನೋಡಿ, 1-2 ಕಸ್ಟರ್ಡ್ ಆಪಲ್ ಅಲ್ಲಿ ಇಷ್ಟು ಬಂದಿದೆ ಫ್ರೂಟ್ಸು. ಇನ್ನು ಇದು ಕೂಡ ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾನು 2 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಗಟ್ಟಿ ಇರೋ ಹಾಲನ್ನ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನ ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನ ತಗೊಂಡು ಒಂದು 3 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಥರ ಸ್ವೀಟ್ ರೆಸಿಪೀಸ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಾವು ಹಾಲಿನ ಪೌಡರ್ ಆಗಲಿ ಈ ಥರ ಕಸ್ಟರ್ಡ್ ಪೌಡರ್ ಆಗಿ ಸಪ್ರೇಟಾಗಿ ಬೌಲಲ್ಲಿ ಮಿಕ್ಸ್
ಮಿಕ್ಸ್ ಮಾಡ್ಕೊಂಡೇನೆ ನಾವು ಹಾಲಿಗೆ ಸೇರಿಸ್ಕೊಬೇಕು. ಹಾಗೆ ಸೇರಿಸ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ಒಂದು ಬೌಲ್ಗೆ ಸಪ್ರೇಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದೇ ರೀತಿ ಎಲ್ಲಾನು ಕಲಿಸ್ಬಿಟ್ಟು ಇನ್ನು ಕುದೀತಾ ಇರೋ ಹಾಲಿಗೆ ಸೇರಿಸ್ಕೊಬೇಕು. ಈ ಕುದೀತಾ ಇರೋ ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕ್ಸಿದ ತಕ್ಷಣ ಹಾಲು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕೈ ಬಿಡ್ದಾನೆ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕ್ದಷ್ಟು ರುಚಿ ಬರುತ್ತೆ ಇದು ಬ್ರೆಡ್ ಪುಡ್ಡಿಂಗು. ಹಾಗಾಗಿ ನಾನು ಪಿಸ್ತಾ, ಗೋಡಂಬಿ ಮತ್ತೆ ಪಂಪ್ಕಿನ್ ಸೀಡ್ಸ್, ಬಾದಾಮಿ ಇದನ್ನೆಲ್ಲನೂ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲು ನಾವು 2 ಕಪ್ ತಗೊಂಡಿದ್ದೆ, ಅದು 1 ಕಪ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು. ಈ ಹಾಲನ್ನ ಚೆನ್ನಾಗಿ ಕುದಿಸೋದ್ರಿಂದನೇ ಈ ರೆಸಿಪಿ ಚೆನ್ನಾಗಿ ಬರೋದು. ಹಾಗಾಗಿ ನೀಟಾಗಿ ಇದು ಗಟ್ಟಿ ಆಗೋವರೆಗೂ ಕೈ ಬಿಡದಾನೆ ತಿರುಗಿಸ್ಕೊಂತಾ ಇರಬೇಕು. ಇಲ್ಲಿ ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಇನ್ನು ಅದು ಕೂಡ ಆಯ್ತು. ಅದಾದ್ಮೇಲೆ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡು ಈ ಕಡೆ ವೀಟ್ ಬ್ರೆಡ್ ನ ತಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ರೆಡ್ ಎಡ್ಜಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಮಾಮೂಲಿಯಾಗಿ ನಾನು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನೋಡಿ ತೋರಿಸ್ತಿದ್ದೀನಲ್ಲ, ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಎಲ್ಲಾ ಬ್ರೆಡ್ ಪೀಸಸ್ನು ಇದೇ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬ್ರೆಡ್ ಪೀಸಸ್, ಅದನ್ನೆಲ್ಲ ಹಾಕ್ಬಿಟ್ಟು ಹಾಗೇನೆ ಸುಮ್ಮನೆ ರೋಸ್ಟ್ ಮಾಡ್ಕೊಳ್ಳೋದು. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ರೋಸ್ಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕಾಗುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಅದು, ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟ ಆದ್ರೆ ಸಾಕು. ಇನ್ನು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಅವಾಗಲೇ ನಾವು ಬೀಜ ಎಲ್ಲಾನು ಸಪ್ರೇಟ್ ಮಾಡಿ ಕಸ್ಟರ್ಡ್ ಆಪಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಹಾಗೇನೆ ಸುಮ್ಮನೆ ಪಲ್ಸ್ ರೀತಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಗ್ದಿರ್ತೀವಲ್ಲ ಅದ್ರ ಫ್ರೂಟ್ಸ್ ಹಾಗೆ ಇರುತ್ತೆ. ಹಾಗಾಗಿ ಅದನ್ನ ಒಂದ್ಸಲ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಮಿಕ್ಸಿಗೆ ಹಾಕೋದು ಅಷ್ಟೇನೆ. ನೀವು ಬೇಡ ಅಂತಂದ್ರೆ ಹಾಗೇನೆ ಡೈರೆಕ್ಟ್ ಆಗಿನೂ ಕೂಡ ಹಾಕೊಬಹುದು. ಇನ್ನ ಈ ಕಡೆ ಎಷ್ಟೊತ್ತಿಗೆ ಗ್ಯಾಸ್ ಎಲ್ಲ ನಾನು ಆಫ್ ಮಾಡಿದ್ವಲ್ಲ, ಈ ಹಾಲೆಲ್ಲಾನು ಪೂರ್ತಿ ತಣ್ಣಗಾಗಿರ್ಬೇಕು. ಇನ್ನು ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಪ್ಯೂರಿನ ಸೇರಿಸ್ಕೊಂಡು ಅದಕ್ಕೆ ಒಂದು 3/4 ಕಪ್ ಅಷ್ಟು ನಾನು ಇಲ್ಲಿ ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಶುಗರ್ ಕೂಡ ಆಡ್ ಮಾಡ್ಬೋದು. ಇದೆರಡನ್ನು ಹಾಕೋ ಟೈಮಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿರ್ಬೇಕು. ಅದು ಅಲ್ದೇನೆ ಈ ಹಾಲೆಲ್ಲಾನು ಪೂರ್ತಿ ತಣ್ಣಗಾಗಿರ್ಬೇಕು. ತಣ್ಣಗಾದ್ಮೇಲೆ ಇದೆಲ್ಲ ಕೋವಾ ತರ ಸ್ಟ್ರಕ್ಚರ್ ಬಂದಿರುತ್ತೆ, ಆ ತರ ಆಗಿರ್ಬೇಕು. ಅದಾದ್ಮೇಲೆ ನಾವು ಇದು ಕಲ್ ಸಕ್ಕರೆನೂ ಈ ಪ್ಯೂರಿನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ 2 ನಿಮಿಷ ಎಲ್ಲಾನು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು. ನೋಡಿ ಈ ತರ ಆದ್ರೆ ಸಾಕು. ಇನ್ನು ಇದು ಕೂಡ ರೆಡಿ ಆಯ್ತು. ಇನ್ನು ನಾನು ಸ್ವಲ್ಪ ಪ್ಯೂರಿನ ಇಟ್ಕೊಂಡಿದ್ದೆ, ಅದನ್ನ ಒಂದು 1/2 ಕಪ್ ಅಷ್ಟು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲ್ಗೆ ನಾನು ಉಳ್ದಿರೋ ಪ್ಯೂರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಫಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವುದೇ ಬೇಕ್ರಿ ಸ್ವೀಟ್ಗಳಿಗೂ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಿನ್ಲಿಕ್ಕೂ ಕೂಡ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನಾವು ಇದನ್ನೆಲ್ಲಾನು ರೆಡಿ ಮಾಡ್ಕೊಂಡಿದ್ವಲ್ಲ, ಇನ್ನು ಬ್ರೆಡ್ ಪೀಸ್ಗೆ ಎಲ್ಲಾನು ಮಾಮೂಲಿಯಾಗಿ ಮಧ್ಯದಲ್ಲಿ ಸ್ಟಫಿಂಗ್ ತರ ಮಾಡ್ಕೊಂಡು ಮೇಲ್ಗಡೆ ಒಂದು ಬ್ರೆಡ್ ಪೀಸ್ ಇಟ್ಬಿಟ್ರೆ ಈ ಸ್ಟಫಿಂಗ್ ರೆಡಿನೇ ಆಗೋಗುತ್ತೆ. ಇನ್ನು ಇದು ಕೂಡ ಎಲ್ಲಾನು ಇದೇ ತರ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ಬಾಕ್ಸ್ ನ ತಗೊಂಡಿದ್ದೀನಿ. ನೀವು ಒಂದು ಗಾಜು ಬೌಲ್ ಇದ್ರೆ ಅದನ್ನು ಕೂಡ ತಗೋಬಹುದು, ಚೆನ್ನಾಗಿರುತ್ತೆ. ನಾನು ಇವತ್ತು ಇರ್ಲಿಲ್ಲ ನಮ್ಮ ಮನೇಲಿ, ಹಾಗಾಗಿ ಒಂದು ಬಾಕ್ಸ್ ನ ತಗೊಂಡಿದ್ದೀನಿ. ಅದಕ್ಕೆ ಮಾಮೂಲಿಯಾಗಿ ನಾವು ಬ್ರೆಡ್ ನೆಲ್ಲಾನು ರೆಡಿ ಮಾಡ್ಕೊಂಡಿದ್ವಲ್ಲ ನೀಟಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ನಾವು ಈ ಹಾಲದ್ದು ಏನು ಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಂಡು ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಈ ಬ್ರೆಡ್ ನೆಲ್ಲಾನು ಹಾಕ್ಬಿಟ್ಟು ಉಳ್ದಿರೋ ಕಸ್ಟರ್ಡ್ ಮಿಕ್ಸರು ಮತ್ತೆ ಹಾಲು ಇದನ್ನೆಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಬಿಟ್ಬಿಡ್ಬೇಕು. ಈ ರೆಸಿಪಿ ಈ ಕ್ವಾಂಟಿಟಿಗೆ ಕರೆಕ್ಟ್ ಆಗಿ ಆಗುತ್ತೆ. ಅದು ಇನ್ನ ಹಾಲು ಜಾಸ್ತಿ ತಗೊಂಡ್ಬಿಟ್ರೆ ನೀವು ಈ ಟೈಮಲ್ಲಿ ಅದು ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನಾನು ಏನ್ ಮೆಸರ್ಮೆಂಟ್ ಅಲ್ಲಿ ತೋರಿಸಿದೀನಿ ಆ ತರ ಮಾಡ್ಕೊಂಡು ನೋಡಿ, ಆಮೇಲೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇದಕ್ಕೆ ಗಾರ್ಲಿಶಿಂಗ್ಗೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನ ಕಟ್ ಮಾಡ್ಕೊಂಡು ಗಾರ್ಲಿಶ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದನ್ನ ಒಂದು 1/2 hour ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ. ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ.
ಇನ್ನು ಇವತ್ತು ಈ ಥರ ಸ್ವೀಟ್ ರೆಸಿಪಿ ರೆಡಿನೇ ಆಯಿತು. ಸೀತಾಫಲನ ಬಳಸ್ಕೊಂಡು ಕಸ್ಟರ್ಡ್ ಬ್ರೆಡ್ ಪುಡ್ಡಿಂಗ್ನ ಮಾಡಿರೋ ಅಂಥದ್ದು ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಸಖತ್ ಟೇಸ್ಟ್ ಕೊಡುತ್ತೆ. ಈಗ ನಾವು ಹೋಟೆಲಲ್ಲೆಲ್ಲ ರಸ್ಮಲಾಯಿ ಎಲ್ಲ ತೊಗೊಳ್ತೀವಿ ನೋಡಿ, ಬೇಕ್ರಿಲಿ ಹೋಟೆಲ್ಸಲ್ಲೆಲ್ಲ ಸ್ವೀಟ್ ಶಾಪ್ಸಲ್ಲೆಲ್ಲ ಅದೇ ಥರ ಸಿಗುತ್ತೆ, ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಈ ರೆಸಿಪಿನ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ಅಡುಗೆ ಕೂಡ ಏನು ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ಸಿಂಪಲ್ ಆಗಿ ಬೋಟಿ ಇತ್ತು ಮನೇಲಿ, ಅದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ತಿನ್ನಲ್ಲ, ನಮ್ಮ ಹುಡುಗರಿಗೆ ಅಂತ ಹೇಳಿ ಇದ್ರ ಜೊತೆಗೆ ಟೊಮೊಟೊ ರಸಮ್ನ ಮಾಡಿದ್ದೆ. ಸೂಪರ್ ಆಗಿ ಬಂದಿತ್ತು, ಸಿಂಪಲ್ ಆಗಿ ಮಾಡ್ಕೊಂಡಿದ್ದು. ಇನ್ನು ನಾನು ಫ್ರಿಜ್ ಇಂದ ಇಟ್ಟು ಹೊರಗಡೆ ತೆಗೆದ್ಮೇಲೆ ತೋರಿಸ್ತಿದ್ದೀನಿ ನೋಡಿ. ಇದು ಬೆಳಗ್ಗೆಗೆ ಅಂತೂ ಇನ್ನೂ ಟೇಸ್ಟ್ ಬರುತ್ತೆ. ನಾವು ಇವತ್ತು ಮಾಡಿದ್ರೆ ನಾಳೆ ಸಾಯಂಕಾಲ ಆ ಥರ ತಿಂದ್ರಂತೂ ಸಖತ್ತಾಗಿರುತ್ತೆ. ನಮ್ಮ ಯಜಮಾನ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ. ನನಗಂತೂ ಇನ್ನೂ ಇಷ್ಟ ಆಯ್ತು. ಒಂದ್ಸಲ ಯಾರಾದರೂ ಟ್ರೈ ಮಾಡೋರಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಟ್ಟು ತಿಂತೀರಾ. ನಿಜ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಮ್ಮ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.